ಜಾತಿ ಗಣತಿ ವರದಿ ಜಾರಿ ವಿಚಾರ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ನಾಳೆ ನಡೆಯುವಂತ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತಾರಾ ಅಥವಾ ಅನುಷ್ಠಾನಕ್ಕೆ ಮುದ್ರೆ ಹಾಕ್ತಾರಾ ಅನ್ನೋದಕ್ಕೆ ತೆರೆ ಬೀಳುತ್ತೆ. ಆದರೆ ಅದಕ್ಕೂ ಮುನ್ನವೇ ಪ್ರಬಲ ಸಮುದಾಯ ಮತ್ತು ಹಿಂದುಳಿದ ಸಮುದಾಯದ ಮಧ್ಯೆ ಫೈಟ್ ಶುರುವಾಗಿದೆ. ಏನಿದು ಬೆಂಕಿ ಬಿರುಗಾಳಿ? ಬನ್ನಿ ತೋರಿಸ್ತೀವಿ. ಏನು ರಾಜ್ಯನ ಅವ್ರು ಬರ್ಕೊಟ್ಬಿಡಾರ ಒಕ್ಕಲಿಗರು ಲಿಂಗಾಯತರು. ಇಡೀ ಕರ್ನಾಟಕನೇ ನಾವು ಒಂದು ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ. ಅದನ್ನ ಬಿಡುಗಡೆನೆ ಮಾಡಬಾರ್ದು ಅನ್ನೋದಕ್ಕೇನು ಇವರಪ್ಪ ಜಾಗೀರ ಇದು. ಕರ್ನಾಟಕ ಬಂದ್ ಮಾದರಿಯ ಹೋರಾಟ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಸರ್ಕಾರವೇ ಬೀಳುತ್ತೆ ಅಂತ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಆದ್ರೆ ಜಾತಿ ಗಣತಿ ವರದಿ ಬಿಡುಗಡೆಯಾಗದೇ ಇದ್ರೆ ಬೀದಿ ಬೀದಿಯಲ್ಲಿ ದಂಗೆ ಏಳ್ತೀವಿ ಅಂತ ಶೋಷಿತ ಸಮುದಾಯದವರು ಗುಡುಕ್ತಿದ್ದಾರೆ. ಹೀಗಾಗಿ ಜಾತಿ ಗಣತಿ ವರದಿ ಜಾರಿ ಮಾಡೋ ವಿಚಾರದಲ್ಲಿ ಪ್ರಬಲ ಸಮುದಾಯಗಳು ಮತ್ತು ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಈ ಮಧ್ಯೆ ಜಾತಿ ಗಣತಿ ವರದಿ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಟ್ಟಿದೆ. ನಾಳೆ ವಿಶೇಷ ಕ್ಯಾಬಿನೆಟ್. ಅಂತಿಮ ಘಟ್ಟಕ್ಕೆ ಬಂದ ಜಾತಿ ಗಣತಿ ಜಾರಿ ವಿಚಾರ. ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ತಾರಕಕ್ಕೇರಿದ ಪರ ವಿರೋಧದ ಕದನ. ಜಾತಿ ಗಣತಿ ವರದಿ ಜಾರಿ ಸಂಬಂಧ ನಾಳೆ ವಿಶೇಷ ಸಂಪುಟ ಸಭೆ ನಡೆಯಲಿದೆ. ನಾಳಿನ ಕ್ಯಾಬಿನೆಟ್ನಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಆದರೆ ಇವತ್ತು ಪ್ರಬಲ ಜಾತಿಗಳು ಮತ್ತು ಹಿಂದುಳಿದ ವರ್ಗದ ನಡುವೆ ಮಾತಿನ ಕದನವೇ ನಡೆದು ಹೋಗಿದೆ. ಕರ್ನಾಟಕ ಬಂದ್ ಮಾದರಿಯ ಹೋರಾಟ ಎಂದ ಒಕ್ಕಲಿಗರು, ಬೀದಿ ಬೀದಿಯಲ್ಲಿ ದಂಗೆ ಏಳ್ತೀವಿ ಎಂದ ಶೋಷಿತ ವರ್ಗದವರು. ಜಾತಿ ಗಣತಿ ವರದಿಯನ್ನ ವಿರೋಧಿಸಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಒಕ್ಕಲಿಗ ಸಮುದಾಯದವರು ಕರ್ನಾಟಕ ಬಂದ್ ಮಾದರಿ ಹೋರಾಟ ಮಾಡ್ತೀವಿ ಅಂದಿದ್ರು. ಇಂದು ಇದಕ್ಕೆ ತಿರುಗೇಟು ಕೊಟ್ಟಿರೋ ಶೋಷಿತ ಒಕ್ಕೂಟದ ಸಂಚಾಲಕ ರಾಮಚಂದ್ರಪ್ಪ ಜಾತಿ ಗಣತಿ ವರದಿ ಬಿಡುಗಡೆಯಾಗದೇ ಇದ್ರೆ ಬೀದಿಯಲ್ಲಿ ದಂಗೆ ಏಳ್ತೀವಿ ಅಂದಿದ್ದಾರೆ. ಈ ಇದನ್ನ ಜಾರಿಗೆ ತರೋದೇ ಆದ್ರೆ ನಮ್ಮ ಜನಾಂಗ, ಲಿಂಗಾಯತರ ಜನಾಂಗ, ವೀರಶೈವರು ಮತ್ತೆ ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನ ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಹೋರಾಟ ಮಾಡಬೇಕು, ಇಡೀ ಕರ್ನಾಟಕನೇ ನಾವು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಏನು ಸ್ಟ್ರೆಂತ್ ಅಂತ ನಾವು ತೋರಿಸ್ಬೇಕು. ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ. ಇನ್ನು ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಬಾಬು ಜಾತಿ ಗಣತಿ ವರದಿ ಜಾರಿಯಾದ್ರೆ ಸರ್ಕಾರವೇ ಬೀಳುತ್ತೆ ಅಂದಿದ್ರು. ಇದರ ವಿರುದ್ಧ ಕಿಡಿಕಾರಿರುವ ರಾಮಚಂದ್ರಪ್ಪ ಬಿಡುಗಡೆ ಮಾಡಬೇಡಿ ಅನ್ನೋಕೆ ಇದೇನು ಇವರ ಅಪ್ಪನ ಜಾಗೀರ ಅಂತ ವಾಗ್ದಾಳಿ ನಡೆಸಿದ್ರು. ನಮ್ಮ ಜನಾಂಗ ಅದೇ ಹೇಳೋದು, ನಮ್ಮ ಜನಾಂಗ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಆಗ್ತಿದ್ವಲ್ಲ, ಅದನ್ನೇ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಜನಾಂಗ ಎದ್ದು ನಿಂತಾಗ ಸರ್ಕಾರ ಉಳಿಸೋಂಥ ಉದಾಹರಣೆಗಳಿದೆ. ಆ ಕೆಲಸ ಈ ಸಂಘ ಮಾಡ್ತದೆ ಮುಂದೆ. ಹೀಗೆ ಶಿವಕುಮಾರ್ಗಲ್ಲ, ಈ ಸಂಘ ಏನು ಈ ಸರ್ಕಾರದ ಮುಖ್ಯಮಂತ್ರಿಗೆ ಕೊಡ್ತ ಸಂದೇಶ. ಹೌದು, ಏನಾದ್ರು ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ. ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ. ಬಿಡುಗಡೆ ಮಾಡೋದ್ರಲ್ಲಿ ಅವ್ರಿಗೇನಿದೆ ತೊಂದರೆ, ಅವ್ರಿಗೇನು ಕಷ್ಟ ಬಿಡುಗಡೆ ಮಾಡೋದು. ಅದನ್ನ ಬಿಡುಗಡೆನೆ ಮಾಡಬಾರ್ದು ಅಂತ ಅನ್ನೋದಕ್ಕೇನು ಇವರಪ್ಪನ ಜಾಗೀರ ಇದು. ಒಕ್ಕಲಿಗರು ಲಿಂಗಾಯತರನ್ನ ಎದುರಾಕೊಂಡು ರಾಜ್ಯಭಾರ ಮಾಡ್ತಾರ? ಶಾಮನೂರು ಶಿವಶಂಕರಪ್ಪ ಮಾತಿಗೆ ಕೆರಳಿದ ಶೋಷಿತ ಸಮುದಾಯ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಒಕ್ಕಲಿಗರು ಲಿಂಗಾಯತರು ಒಟ್ಟಿಗೆ ಸೇರಿ ಹೋರಾಟ ಮಾಡ್ತೀವಿ ಅಂತ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಕೆಂಚಪ್ಪಗೌಡ ಹೇಳಿದ್ರು. ಈ ಮಾತಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸಹಮತ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಲಿಂಗಾಯತರು ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡ್ತಾರ ಅಂತ ಕಿಡಿಕಾರಿದ್ದಾರೆ. ಅತ ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಗಂಗಾ ಕೂಡ 7 ಲಿಂಗಾಯತ ಸಚಿವರು ರಾಜೀನಾಮೆ ಕೊಡ್ಲಿ ಅಂದಿದ್ದಾರೆ. ಈ ಮಾತಿಗೆ ರಾಮಚಂದ್ರಪ್ಪ ಏನಂದ್ರು ನೀವೇ ಕೇಳಿ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡ್ಕತ್ತವ್ರಿಗೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ. ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರಾ? ಕರೆದು ಏನಾದ್ರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ?
ಈಶ್ವರ್ ಖಂಡ್ರು ರಿಸೀವ್ ಮಾಡಲಿಲ್ಲ. ಇದೇ ಚರ್ಚೆ ಕೇಳ್ದಣ, ಹಿಂಗೆ ಸೇರಿಸ್ರಿ, ಹಿಂಗೆ ಮಾಡೋಣ, ನಾವು ಸ್ವಲ್ಪ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ರೀತಿ ಚರ್ಚೆ ಮಾಡೋಕೆ ಇವ್ರನ್ನೆಲ್ಲ 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ. ಏನು ಈ ರಾಜ್ಯನ ಅವ್ರಿಗೆ ಬರ್ಕೊಟ್ಬಿಡಾರ ಒಕ್ಕಲಿಗರು ಲಿಂಗಾಯತರಿಗೂ ಈ ರಾಜ್ಯನ ಬರ್ಕೊಟ್ಟಿಲ್ಲ ಯಾರೂ. ಸಂವಿಧಾನ ಇದೆ, ಸಂವಿಧಾನದ ಆಶಯಗಳ ಪ್ರಕಾರ ರಾಜ್ಯ ಭಾರ ಮಾಡಬೇಕು. ಆಮೇಲೆ ಇವರು ಶಾಸಕರುಗಳು ಏನು ಎಲ್ಲಾ ಶಾಸಕರುಗಳನ್ನು ಕೊಂಡಿಟ್ಕೊಂಡವ್ರ, ಇವರು ಶಿವಶಂಕರಪ್ಪ ಕೊಂಡಿಟ್ಕೊಂಡವನ, ಸಾವುಕಾರ ಇರ್ಬೋದು ಕೊಂಡಿಟ್ಕೊಂಡವನ, ವಯಸ್ಸಾಗದೆ ವಯಸ್ಸಿನ ತಕ್ಕಂತೆ ಮಾತಾಡಬೇಕವಯ್ಯ. ಹೀಗೆ ಒಕ್ಕಲಿಗರು ಲಿಂಗಾಯತರು ಒಂದ್ ಕಡೆ ಜಾತಿ ಗಣತಿ ವಿರೋಧಿಸ್ತಿದ್ರೆ, ಅತ ಶೋಷಿತ ವರ್ಗದ ಸಮುದಾಯದವರು ಜಾತಿ ಗಣತಿ ವರದಿ ಬಿಡುಗಡೆ ಆಗಲಿ ಅಂತಿದ್ದಾರೆ. ಈ ಮಧ್ಯೆ ನಿನ್ನೆ ಡಿಕೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಒಕ್ಕಲಿಗ ಶಾಸಕರು ಜಾತಿ ಗಣತಿ ವರದಿ ನೀಡಿದ್ದ ಜಯಪ್ರಕಾಶ್ ಹೆಗಡೆ ಮುಂದೆಯೇ ಆಕ್ರೋಶ ಹೊರಹಾಕಿದ್ದಾರೆ. ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ. ವರದಿಯಲ್ಲಿನ ಅಂಕಿ ಸಂಖ್ಯೆ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶ ಇದೆ. 10 ಲಕ್ಷ ಕಡಿಮೆ ಅಂದ್ರೂ ಒಂದು ಕ್ಷೇತ್ರದಲ್ಲಿ ಸುಮಾರು 20,000 ಕಮ್ಮಿ ಆದಂಗೆ. ಅನೇಕ ಉಪಪಂಗಡಗಳನ್ನ ಕಡಿಮೆ ತೋರಿಸಿದ್ದಾರೆ. 3 ಒಕ್ಕಲಿಗರನ್ನ ಕಡಿಮೆ ತೋರಿಸಿದ್ದಾರೆ. ಅದ್ ಹೇಗ್ ಸಾಧ್ಯ? ವಿಂಗಡಣೆ ಸರಿ ಇಲ್ಲ, ಮನೆಗಳಿಗೆ ಬಂದಿಲ್ಲ, ದಾಖಲೆ ಹೇಗ್ ಸಾಧ್ಯ? ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಬೇಕು. ಒಂದು ಸಮಿತಿ ಮಾಡಿ 3 ತಿಂಗಳು ಕಾಲಾವಕಾಶವನ್ನ ನೀಡಿ. ಬಿಜೆಪಿ ಜೆಡಿಎಸ್ ಸಮುದಾಯದ ಧ್ವನಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಸಮುದಾಯ ಇದ್ರೆ ನಾವಿದ್ರೆ ತಾನೇ ಸರ್ಕಾರ. 5 ಒಕ್ಕಲಿಗ ಸಚಿವರು ಕ್ಯಾಬಿನೆಟ್ನಲ್ಲಿ ಸಮೀಕ್ಷೆ ನಿರಾಕರಿಸಬೇಕು. ಹೀಗೆ ಆದ್ರೆ ಮುಂದೆ ರಾಜಕಾರಣ ಕಷ್ಟ ಆಗುತ್ತೆ. ನೀವು ಹೇಳಿದ್ದೆಲ್ಲವನ್ನ ನಾಳಿನ ಸಂಪುಟ ಸಭೆಗೆ ತಿಳಿಸ್ತೇನೆ. ಇದು ಒಕ್ಕಲಿಗ ಶಾಸಕರ ವಿರೋಧವಾದ್ರೆ, ಜಾತಿ ಗಣತಿ ವರದಿ ವಿರುದ್ಧ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರೀಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಅದು ಎಲ್ಲೇ ಒಂದು ಕಡೆ ಕೂತ್ಕೊಂಡು 10 ವರ್ಷದಿಂದ ನಡತಕ್ಕ ಜಾತಿ ಗಣತಿಯನ್ನು ಒಪ್ಕೋಬೇಕಂತಂದರೆ ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದು ಲಿಂಗಾಯತರ ಮೇಲೆ ಮರಣ ಶಾಸನ ಬರೆದ ಹಾಗೆ. ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದು ನಮಗೆ ಕಂಡು ಬರ್ತದೆ. ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ. ಹೀಗೆ ಪ್ರಬಲ ಮತ್ತು ಹಿಂದುಳಿದ ಸಮುದಾಯದ ನಡುವೆ ಜಾತಿ ಗಣತಿ ಜಟಾಪಟಿ ಶುರುವಾಗಿದೆ. ಸದ್ಯ ನಾಳಿನ ಸಂಪುಟ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.